ಅದೇ ದೊಡ್ಡದಾಗಿದೆ. ಮಾಡಿರೋ ಅವಮಾನನೇ ಸಾಕು. ಹೇಳ್ತಾ ಇದ್ದೀನಿ. ಸಂವಿಧಾನ ಅವಮಾನ ಮಾಡ್ಬೋದಾ? ಸಂವಿಧಾನ ಹೇಳೋದ್ರ ಓದ್ಬಾರ್ದಾದ್ರೆ ಹಾಗಾದ್ರೆ ಹಿಂಗೆ ಮಾಡಿದಾಗ ಯಾಕೆ ಹೇಳಿದೆ ಅಂತ ಗೊತ್ತಾ ಇದೆ. ಉತ್ತರ ಕೊಡ್ತೀನಿ. ಸಂವಿಧಾನ ಏನು ಬದಲಾಗಿಲ್ಲ, ಹಂಗೆ ಇರೋದು. ಹಿಂದೆನೂ ನಡೆದಿದೆ. ಹೊಸದಾಗಿ ಇವ್ರು ಅದನ್ನ ನಮ್ಗೆ ಎಕ್ಸ್ಪ್ಲೈನ್ ಮಾಡಿ ಹೇಳೋ ಅವಶ್ಯಕತೆ ಏನಿದೆ ನಮ್ಗೆ? ಹೇಳಿ ಅವ್ರಿಗೆ ಮಾತಾಡಕ್ಕೆ. ಕೋನ್ ರೆಡ್ಡಿ ಅವರೇ ಏನ್ ವಿಷಯ ಹೇಳಿ, ನಿಮ್ಮ ಪ್ರಾಬ್ಲಮ್ ಹೇಳಿ. ಏನಿಲ್ಲ. ಶಿವಲಿಂಗ ಅವ್ರ ಹೇಳಿ ಏನು, ಆಲಂಪ್ರಭು ಹೇಳಿ ಏನು. ಸಭಾಧ್ಯಕ್ಷ ಅವ್ರು ಮುಗಿಲಿ, ಇಲ್ಲಾಂದ್ರೆ ನಿಲ್ಲುದಿಲ್ಲ, ಕೇಳ್ತಾ ಇರ್ತಾರೆ. ಎಲ್ಲ ಏನಿಲ್ಲ ಅಲ್ಲ, ಯಾರು ಒಬ್ರು ಮಾತಾಡಿ. ಆಲಂಪ್ರಭು ಅವ್ರು ಮಾತಾಡಿ ಈಗ ಮುಂಚೆ. ಆಯ್ತು, ಏನ್ ಮಾಡ್ಬೇಕೀಗ? ರಾಷ್ಟ್ರಗೀತೆ ಓದ್ಲಿಕ್ಕೆ ಆಗತನ ನಿಂದಿರ್ಲಿಲ್ಲ, ಅದು ಅನ್ಯಾಯ ಮಾಡಿದ್ರ ಅಂತ ಹೇಳ್ತಾ ಇದ್ದಾರೆ. ಆಯ್ತು, ಕೂತ್ಕೊಳ್ಳಿ, ಮುಗಿತಲ್ಲ, ಇನ್ನೆದ್ದಲ್ಲಿ ಆಗಾಗ ನೀವೇ ಮಾತಾಡಿ. ಮಾನ್ಯ ಅಧ್ಯಕ್ಷರೇ, ಈಗ ರಾಜ್ಯಪಾಲರು ಸಾಂಪ್ರದಾಯಿಕವಾಗಿ ಮತ್ತು ಸಂವಿಧಾನದ ಚೌಕಟ್ಟಿನೊಳಗೆ ಮಂತ್ರಿಮಂಡಲ, ಈ ಸರ್ಕಾರ ಯಾರು ನಡೆಸ್ತಾರೆ ಆ ಮಂತ್ರಿಮಂಡಲ ತೆಗೆದುಕೊಂಡಿರ್ತಕ್ಕಂಥ